ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಮಧುಗಿರಿ ಕಡೆ ಬೈಕ್ ಹತ್ತಿ ಹೊರಟ ನಾವು ಮಧುಗಿರಿಯಿಂದ ಕೆಂಪು ಬಸ್ ಹತ್ತಿ ಸಾಗ್ತಾ ನಾವು ಕೊರಟಗೆರೆ ಮಾರ್ಗವಾಗಿ ನಾವು ತುಮಕೂರು ಕಡೆ ತಲುಪ್ತಾ ಇದ್ವಿ ಕಣ್ರಿ. ಗುಬ್ಬಿ ಗೇಟ್ ಬಿತ್ತ ನಂತರ ಶುರುವಾಯಿತು ನೋಡ್ರಿ ಮಳೆರಾಯ. ಜಿಟಿ ಜಿಟಿ ಮಳೆ, ತಂಪು, ಆ ಗ್ರೀನರಿ, ಆ ಹಸಿರಾಗಿರ್ತಕ್ಕಂತಹ ವೆದರು ಏನು ಚಂದ ರೀ. ಆ ಲೈಫು, ಆಹಾ, ಟ್ರಾವೆಲ್ ಲೈಫ್ ಎಷ್ಟು ಚಂದ ಅಲ್ವೇಂದ್ರಿ. ಡ್ರೈವರ್ ಪಕ್ಕ ಕುಳಿತು ನಾನು ವಿಡಿಯೋ ಮಾಡಿದ್ದು ಡ್ರೈವರ್ ಅಣ್ಣ ನಮ್ಮನ್ನೇ ನೋಡಿದ್ದು ನುಸು ನಕ್ಕು ಸಾಕ್ತಾ ಇರತಕ್ಕಂಥ ಡ್ರೈವರ್ ಅಣ್ಣನ ಈ ಒಂದು ನಗುವಿನ ಲೋಕ ಮತ್ತೆ ಮರುಕಳಿಸ್ತಾ ಇತ್ತು ಕಣ್ರಿ. ಏನೇ ಆಗಲಿ ನಮ್ಮ ಡ್ರೈವರ್ ಅಣ್ಣ ಗ್ರೇಟು ಬಿಡಿ. ಹಾಗೋ ಹೀಗೋ ಮಾಡಿ ಗುಬ್ಬಿ ತಲುಪಾಯ್ತು ಕಣ್ರಿ. ಗುಬ್ಬಿಯಿಂದ ಮತ್ತಷ್ಟು ಮಳೆ ಜೋರಾಯಿತು. ಅಲ್ಲ ಅವನ ಮಧುಗಿರಿನಲ್ಲಿ ನೋಡಿದರೆ ಮಳೆನೇ ಇಲ್ಲ, ಗಾಳಿ ಬೀಸ್ಕೊಂಡು ಸಾಯ್ತಾ ಐತೆ ಒಣಹವೆ. ಇಲ್ಲಿ ನೋಡಿದ್ರೆ ಮಳೆ ಉಯ್ದು ಸಾಯ್ತಾ ಐತೆ. ಎಂತ ಮಾರ್ರೆ ಈ ಪ್ರಕೃತಿಯ ವೈಶಿಷ್ಟ್ಯ, ಅಯ್ಯಪ್ಪ. ಆದರೂ ಬಿಡಿಪ, ತಿಪ್ಟೂರು ಮಂದಿ ಅಂತೂ ತುಂಬ ಅದೃಷ್ಟವಂತರು. ಈ ಗ್ರೀನರಿ ವೆದರಲ್ಲಿ ಆಯಾಗಿ ತೋಟ, ತೆಂಗು, ಅಡಿಕೆ, ಶ್ರೀಗಂಧ ಅಂತ ಫಾರೆಸ್ಟ್ನೇ ಬೆಳೆಸ್ಕೊಬಿಟ್ಟವ್ರೆ ಕಣ್ರಿ. ಆ ಫಾರೆಸ್ಟಲ್ಲಿ ಎಲ್ಲಿ ನೋಡಿದ್ರು ಶ್ರೀಗಂಧ, ನೀಲಗಿರಿನೇ ಕಾಣಿಸುತ್ತೆ. ಇಷ್ಟು ಹಸಿರಾಗಿರ್ತಕ್ಕಂಥ ವಾತಾವರಣದಲ್ಲಿ ಬದುಕ್ತಿರ್ತಕ್ಕಂಥ ನೀವೇ ಗ್ರೇಟ್ ಬಿಡಿ. ಬಟ್ ತಿಪ್ಟೂರಿನ ವ್ಯಾಪಾರಸ್ಥರಂತೂ ತುಂಬ ದೋಖ ಕಣ್ರಿ. MRPಗಿಂತ ಹೆಚ್ಚಾಗಿ ದುಡ್ಡು ತಗೊಳ್ತಾರೆ. ಇದಂತೂ ತುಂಬ ಬೇಜಾರಾಯಿತು ಕಣ್ರಿ. ನಿಖರವಾಗಿ ಹೇಳಬೇಕು ಅಂದರೆ ಕಲ್ಪತರು ಇಂಜಿನಿಯರಿಂಗ್ ಕಾಲೇಜ್ ಏನಿದೆಯಲ್ಲ, ಅಲ್ಲಿನ ಸುತ್ತಲ್ಲ ನಾವೇನಾದರೂ ಹೊರಗ್ನವರು ಅಂತಲೇ ನಮಗೆ MRPಗಿಂತ ಜಾಸ್ತಿ ರೇಟ್ ತಗೊಳ್ತಾ ಇದ್ದಾರಾ, ಅಥವಾ ಲೋಕಲ್ ಜನಗಳಿಗೂ ಸಹ ಇದೇ ರೀತಿ MRP ದೋಖ ತಿಪ್ಟೂರಿನ ಆ ಕಾಲೇಜಿನ ಸುತ್ತಮುತ್ತಿನ ಅಂಗಡಿಗಳು ಮಾಡ್ತಾ ಇದ್ದಾವ? ತಿಪ್ಟೂರಿನವರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ಅಲ್ಲಿನ ಜನ ಯಾವ ರೀತಿ ನಡ್ಕೊಳ್ತಾರೆ ಗ್ರಾಹಕರ ಮಧ್ಯೆ ಅಂತ. ಅಂತೂ ಇಂತೂ ನಾವು ಓದ್ ಕೆಲಸ ಎಲ್ಲ ಮುಗಿಸ್ಕೊಂಡು, ಆ ಈವೆಂಟನ್ನು ಮುಗಿಸ್ಕೊಂಡು ಮತ್ತೆ ನಾವು ಮಧುಗಿರಿ ಕಡೆ ತಿರುಗಿ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಮನೆ ತಲುಪಾಯಿತು ಸೇಫಾಗಿ. ಎನಿವೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬೈ.